ಸೊ ಅವ್ರು ಯಾವ ಥರ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಇದಕ್ಕೆ? ಸಿ, ಇಟ್ ಈಸ್ ಹರ್ ಚಾಯ್ಸ್. ವಿ ರೆಸ್ಪೆಕ್ಟ್ ಹರ್ ಪ್ರೈವಸಿ ಆ್ಯಂಡ್ ಹರ್ ಸ್ಟೇಟ್ ಆಫ್ ಮೈಂಡ್. ಅವ್ರಿಗೂ ಮಾಡೋಕ್ಕೆ ತುಂಬ ಕೆಲಸ ಇದೆ. ಸೊ ಎಲ್ಲೆಲ್ಲಿ ಅವ್ರಿಗೆ ಸಾಧ್ಯ ಆಗಿತ್ತು ಅಲ್ಲಿ ಅವ್ರು ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಅಷ್ಟೇ, ಬೇರೆ ಏನೇನಿಲ್ಲ. ಸೊ ಐ ಡೋಂಟ್ ಥಿಂಕ್ ಶಿ ಈಸ್ ಇನ್ ಟೌನ್ ಆಲ್ಸೋ. ಹಾಗಾಗಿ ಇಲ್ಲ ಸರ್, ಆ್ಯಕ್ಚುಲಿ ನಾವು ಏನು ಅಂದ್ಕೊಂಡ್ವಿ ಅಂದರೆ ಸ್ಪೆಷಲ್ ಶೋಸ್ ಅಂತೆಲ್ಲ ಹೋಗೋ ಬದಲು ಒಂದು ದಿವಸನೇ ಸೆಲೆಬ್ರಿಟೀಸ್ಗಾಗಲಿ ಈ ಸಿನಿಮಾ ನೋಡಬೇಕು ಅಂತ ಆಸಕ್ತಿ ಇರೋರ್ಗಾಗಲಿ ಎಲ್ಲರೂ ಈ ಸಿನಿಮಾ ನೋಡಲಿ ಅಂತ ಹೇಳಿ ನಾವು 11ನೇ ತಾರೀಕು 6:30ಇಂದನೇ ಶೋಸ್ನ ಶುರು ಮಾಡ್ತಾ ಇದೀವಿ ಸರ್. ತುಂಬ ಕಷ್ಟ, ಇಲ್ಲಿ ಬಂದಿದ್ದೇ ದೊಡ್ಡ ವಿಷಯ. ನಾವು ಅದು ಆ್ಯಕ್ಚುಲಿ ಶೂಟ್ ಮಾಡ್ತಾ ಇದ್ವಿ, ನಮಗೆ ಗೊತ್ತಿಲ್ಲ, ಏನೋ ಗಾಳಿ ಬರ್ತಾ ಇದೆ ಹೋಗುತ್ತೆ ಹಂಗೆ ಅಂದ್ಕೊಂಡು ಆಮೇಲೆ ಎಲ್ಲ ಕಿತ್ತು ಬಿಸಾಕ್ತಾ ಇತ್ತು. ಅಲ್ಲಿ ರಚನಾ ಅವರು ಆ ಐಲ್ಯಾಂಡಲ್ಲಿ ಇದ್ದಿದ್ದೇ ದೊಡ್ಡ ವಿಷಯ. ಸೊ ಹಾರೋಗ್ಬಿಟ್ಟಿದ್ರು. ಸೊ ಹಾಗಾಗಿ ಅದೇನೋ 10 ವರ್ಷಕ್ಕೆ ಒಂದ್ಸಲ ಬಂತಂತೆ. ಇಟ್ ವಾಸ್ ರಿಯಲಿ ಮ್ಯಾಸಿವ್ ಆ್ಯಕ್ಚುಲಿ. ಆಯಿತು, ವಾಪಸ್ ಬಂದ್ವಿ, ತಿರ್ಗಾ ವಾಪಸ್ ಹೋಗಿ ಅದೇ ಐಲ್ಯಾಂಡಲ್ಲಿ ಶೂಟ್ ಮಾಡಿದ್ವಿ. ನೋಡಿದ್ರೆ ಎಲ್ಲ ಮರಗಳೆಲ್ಲ ಕಿತ್ತು ಒಂದೊಂದು ಕಡೆ ಬಿದ್ದಿದ್ದು. ಸೊ ಎಸ್, ಇಟ್ ವಾಸ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಡೆಫಿನೆಟ್ಲಿ ಅಪ್ಡೇಟ್ ಆಗಿದ್ದೀವಿ ಆ್ಯಕ್ಚುಲಿ. ಜಸ್ಟ್ ಲೈಕ್ ಫ್ಯಾಷನ್, ಎವ್ರಿ ಸ್ಕ್ರಿಪ್ಟ್ ಆಲ್ಸೋ ಗೆಟ್ಸ್ ಅಪ್ಡೇಟೆಡ್. ನಾವು ಯಾವ ಟೈಮಲ್ಲಿ ಅದನ್ನ ರಿಲೀಸ್ ಮಾಡ್ತೀವಿ ಅಂತ ಖಂಡಿತವಾಗ್ಲೂ ನಾವು ಸ್ಕ್ರಿಪ್ಟ್ ಲೆವೆಲಲ್ಲಿ ಆ ಚೇಂಜಸ್ ಆಗಲಿ ಆ ಡಿಸ್ಕಷನ್ಸ್ ಆಗಲಿ ಮಾಡ್ತಾನೆ ಇರ್ತೀವಿ. ಎವ್ರಿ ಡೇ ಮಾಡ್ತೀವಿ. ಇನ್ಫ್ಯಾಕ್ಟ್ ಎಡಿಟಿಂಗ್ ಟೇಬಲಲ್ಲಿ ಕೂಡ ನಾವು ಆ ಥರ ಡಿಸ್ಕಷನ್ಸ್ ಮಾಡ್ತಾ ಇರ್ತೀವಿ. ಇವಾಗ ಈ ಸಿನಿಮಾನ ಯಾವ ಥರ ನೋಡೋಕೆ ಇಷ್ಟಪಡ್ತಾರೆ, ಇಲ್ಲ ವಾಟ್ ಕ್ಯಾನ್ ವಿ ಡೂ ನ್ಯೂ ಅನ್ನೋದು ಇಟ್ಸ್ ಅನ್ ಎವ್ರಿ ಡೇ ಪ್ರಾಸೆಸ್. ಪ್ರಕಾಶ್ ಸರ್, ಇಲ್ಲಿ ಶ್ರೀಧರ್ ಅಂತ ಈ ಥರದೊಂದು ಮೂಮೆಂಟು, ಒಂದು ಬುಕ್ ಇದೊಂದು ರೆಕಾರ್ಡ್, ಈ ಥರದೊಂದು ವಿಷಯ ಆಗ್ತಿದೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಅವರ ಅಭಿಮಾನಿಗಳು ತಲೆ ಕಸ್ಕೊಬಿಡಿ ಸರ್. ನಾವಿದ್ದೀವಿ, ನಾವೇ 20-30 ಟಿಕೆಟ್ನ ಅವತ್ತು ಬುಕ್ ಮಾಡ್ಕೊಂತೀವಿ, ನೀವು ಯಾವತ್ತು ಟಿಕೆಟ್ ಬುಕ್ ಮಾಡ್ತೀರಾ, ಓಪನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ನೀವು ತುಂಬ ಫ್ಯಾನ್ಸ್ಗಳನ್ನೆಲ್ಲ ನೋಡಿದ್ದೀರಿ, ಎಲ್ಲೆಲ್ಲ ದೊಡ್ಡ ದೊಡ್ಡ ನಟಗಳನ್ನ ನೋಡ್ಕೊಂಡು ಬಂದಿರಿ, ಅಂಥ ಫ್ಯಾಮಿಲಿ ನಿಮ್ಮದು. ಈ ಥರದೊಂದು ಘಟ್ಟವನ್ನು ನೀವೊಬ್ಬ ನಿರ್ದೇಶಕರಾಗಿ ಹೇಗೆ ನೋಡ್ತಾ ಇದ್ದೀರಿ? ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಎಲ್ಲ ಒಂದು ಎಕ್ಸ್ಪೀರಿಯನ್ಸೇ, ಹಾಗೆ ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ತುಂಬ ಚಾಲೆಂಜಿಂಗ್ ಆದಂಥ ಎಕ್ಸ್ಪೀರಿಯನ್ಸ್, ಬಟ್ ವೆರಿ ಫುಲ್ಫಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಇಷ್ಟು ಒಂದು ಇಂಥ ಒಂದು ಎಕ್ಸ್ಪೀರಿಯನ್ಸಲ್ಲಿ ನನ್ನ ಜೊತೆಗೆ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಂಥ ನನ್ನ ಪ್ರತಿಯೊಬ್ಬರು, ನನ್ನ ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಆ್ಯಂಡ್ ನಮ್ಮ ಆಫೀಸ್ ಸ್ಟಾಫ್ ಆಗಲಿ, ಎಲ್ಲರೂ ಅಷ್ಟೇ ಅಷ್ಟು ಅಚ್ಚುಕಟ್ಟಾಗೆ ನಮ್ಮ ಜೊತೆಲಿ ನಿಂತು ಕೆಲಸ ಮಾಡಿಕೊಟ್ಟಿದ್ದಾರೆ. ಈಗ ದರ್ಶನ್ ಅವ್ರ ಫ್ಯಾನ್ಸ್ ಕೂಡ ಅಷ್ಟೇ ಅಷ್ಟು ಸ್ಟ್ರಾಂಗ್ ಆಗಿ ನಿಂತು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಪುನೀತ್ ಆ್ಯಂಡ್ ಜಯಕಾಂತ್ ಆ್ಯಂಡ್ ಗೋವಿಂದ್ ರಾಜ್ ಅಂತ. ಸೊ ಎಲ್ಲರೂ ಅಷ್ಟರ ಮಟ್ಟಿಗೆ ಅದೇನೋ ಒಂಥರ ಐ ಹ್ಯಾವ್ ನಾಟ್ ಸೀನ್ ದಟ್ ಕೈಂಡ್ ಆಫ್ ಅ ಕ್ರೇಜ್, ಫ್ರಾಂಕ್ಲಿ ಸ್ಪೀಕಿಂಗ್. ನಾನು ಆ ಒಂದು ಎಲಿಮೆಂಟ್ ನಾನು ಯಾವತ್ತೂ ಅದನ್ನ ನಾನು ವಿಟ್ನೆಸ್ ಮಾಡಿರಲಿಲ್ಲ. ಸೊ ಐ ಆಮ್ ವಿಟ್ನೆಸಿಂಗ್ ದಟ್ ನೌ.